ಹಲೋ ಪಿ ಜಿ ಸಿ ಟಿ ಸ್ಟೂಡೆಂಟ್ಸ್, ನಿಮ್ಮ ಅಪ್ಲಿಕೇಶನ್ ಯಾವ ರೀತಿ ಎಡಿಟ್ ಮಾಡ್ಕೊಳ್ಬೇಕಂತ ಎಲ್ಲರೂ ವೇಟ್ ಮಾಡ್ತಿದ್ರಿ. ಇವಾಗ ಈ ವಿಡಿಯೋದಲ್ಲಿ ಲೈವ್ ಆಗಿ ಡೆಮೋ ತೋರಿಸ್ತೀನಿ ನಾನು ನಿಮಗೆ. ನಿಮ್ಮ ಅಪ್ಲಿಕೇಶನ್ ಯಾವ ರೀತಿ ಎಡಿಟ್ ಮಾಡ್ಕೊಳ್ಬೇಕು ಮತ್ತು ಏನೆಲ್ಲ ಮಿಸ್ಟೇಕ್ಸ್ ಇದೆ, ನಿಮ್ಗೆ ಗೊತ್ತಾಗದೇ ಇರೋ ಸ್ವಲ್ಪ ಕೂಡ ಮಿಸ್ಟೇಕ್ಸ್ ಇದೆ, ಅದನ್ನು ಕೂಡ ನಾನು ನಿಮಗೆ ಕ್ಲಿಯರಾಗಿ ಹೇಳಿರ್ತೀನಿ. ಏನು ಮಿಸ್ಟೇಕ್ಸ್ ಅಂತಂದರೆ, ಸ್ವಲ್ಪ ಸ್ಟೂಡೆಂಟ್ಸು ಎಲ್ಲ ನೀವು ಏನು ಮಿಸ್ಟೇಕ್ಸ್ ಎಡಿಟ್ ಮಾಡೋದಿಲ್ಲ ಅಂತ ಕೂತ್ಕೊಂಡಿದ್ದೀರಾ. ನೀವು ಅಪ್ಲಿಕೇಶನ್ ಏನಿರುತ್ತೆ ಪಿ ಜಿ ಸಿ ಟಿ ಅಪ್ಲಿಕೇಶನ್, ಆ ಪಿ ಡಿ ಎಫ್ನ ಓಪನ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕ್ಲೈಮ್ಡ್ ಸ್ಟಡಿ ಇಯರ್ ಸಮ್ಮರ್ ಇನ್ ಕರ್ನಾಟಕ ಅಂತ ಇರುತ್ತೆ. ಇಲ್ಲಿ ನೋಡಿ, ಕ್ಲೈಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಇದ್ರು ಕೂಡ ಇದು ಕೂಡ ಒಂದು ಮಿಸ್ಟೇಕು. ಇದನ್ನು ಯಾವ ರೀತಿ ಕರೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಈ ಲಿಂಕ್ನ ನಾನು ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಯಾವ ರೀತಿ ಓಪನ್ ಮಾಡಬೇಕಂತ ಹೇಳ್ತೀನಿ ನೋಡಿ. ಇವಾಗ KE ಅಂತ ಸರ್ಚ್ ಮಾಡಿ, ಓಕೆ ಎಡಿಟ್ ಲಿಂಕ್ ಎಲ್ಲಿದೆ ಅಂತ ಹೇಳಿರ್ತೀನಿ. ಈ ರೀತಿ ಬರುತ್ತೆ. ಇದು ಬಂದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ, ಈ ರೀತಿ ಒಂದು ಪೇಜನ್ನು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಪ್ರವೇಶ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು UGCET ಅಂತ ಕ್ಲಿಕ್ ಮಾಡ್ಕೊಳ್ಳಿ. UGCET ಅಂತ ಕ್ಲಿಕ್ ಮಾಡಿದ್ಮೇಲೆ ಇಂಗ್ಲೀಷ್ ಅಂತ ಮಾಡ್ತೀನಿ ಅಂದರೆ ಮಾಡಿ, ಇಲ್ಲಾಂದರೆ ಕನ್ನಡ ಅಂತ ಮಾಡಿ. ಅದಾದಮೇಲೆ ಏನಾಗುತ್ತೆ, ಇಲ್ಲಿ ಲಾಸ್ಟಲ್ಲಿ ನಿಮಗೆ ಆನ್ಲೈನ್ PGCET ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ. ಈ ಲಿಂಕ್ನ ನಾನು ಕೊಟ್ಟಿರ್ತೀನಿ. ಓಕೆ, ಇದಾದಮೇಲೆ ಈ ರೀತಿ ಬರುತ್ತೆ. ಈ ರೀತಿ ಬಂದಮೇಲೆ ಪ್ರೊಸೀಡ್ ಟು ಲಾಗಿನ್ ಫಾರ್ ದಿ ರಿಜಿಸ್ಟರ್ಡ್ ಯೂಸರ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಇಲ್ಲಿ ಪಾಸ್ವರ್ಡ್ ಕ್ಯಾಚ್ ಹಾಕ್ಬಿಟ್ಟು ಲಾಗಿನ್ ವಿತ್ OTP ಅಂತ ಕೊಟ್ಟಮೇಲೆ ಯಾವ ರೀತಿ ಬರುತ್ತೆ ಅಂತಂದರೆ, ಈ ರೀತಿ ಬಂದುಬಿಡುತ್ತೆ. OTP ನೀವು ಮೊಬೈಲ್ SMS ಅಂತ ಸೆಲೆಕ್ಟ್ ಮಾಡಿದ್ರೆ SMS ಬರುತ್ತೆ. ವಾಟ್ಸಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. SMS ವರ್ಕ್ ಆಗ್ತಿಲ್ಲ, ಸ್ವಲ್ಪ ಟೈಮಲ್ಲಿ ಸರ್ವರ್ ಇಶ್ಯೂ ಇದ್ದರೆ ವಾಟ್ಸಪ್ಗೆ ಕಂಪಲ್ಸರಿ OTP ಬರ್ತಾ ಇದೆ. ವಾಟ್ಸಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಾಟ್ಸಪ್ ಬಂದಿರೋ OTPನ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ವೆರಿಫೈ ಅಂತ ಕೊಡಿ. ವೆರಿಫೈ ಅಂತ ಕೊಟ್ಟಮೇಲೆ ನಿಮ್ಮ ಲಾಗಿನ್ ಪೇಜ್ ಏನಾಗುತ್ತೆ, ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಈ ರೀತಿ ಡಿಸ್ಪ್ಲೇ ಆದಮೇಲೆ ಏನಾಗುತ್ತೆ, ನಿಮಗೆ ಟೋಟಲ್ಲು 10 ಸ್ಟೆಪ್ಸ್ ಕಂಪ್ಲೀಟ್ ಮಾಡೋದಿರುತ್ತೆ. ಒಂದು ಆಲ್ರೆಡಿ ಎಲ್ಲನೂ ಇದು ಮಾಡಿದ್ರೆ, ಬಟ್ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸು ಚೆಕ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಪರ್ಸ್ನಲ್ ಡೀಟೇಲ್ಸ್, ಜನರಲ್ ಇನ್ಫಾರ್ಮೇಷನ್ ಅಂತ ಏನಿದೆ ಅಲ್ವಾ, ಇಲ್ಲಿ ಎಲ್ಲನೂ ನೀವು ಯಾವ ರೀತಿ ಚೆಕ್ ಮಾಡ್ಬೇಕಂತಂದರೆ, ಪ್ರತಿಯೊಂದು ಕರೆಕ್ಟ್ ಇದೆನಾ ರಾಂಗ್ ಇದೆನಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಇವಾಗ ಇಂಪಾರ್ಟೆಂಟಾಗಿ ಏನು ಹೇಳ್ತೀನಿ ಅಂತಂದರೆ ನೋಡಿ, VTUನಲ್ಲಿ ಕಲ್ತಿರೋ ಸ್ಟೂಡೆಂಟ್ಸ್ಗೆ ನಿಮ್ಮ ಪರ್ಸೆಂಟೇಜ್ ಯಾವ ರೀತಿ ಕನ್ವರ್ಟ್ ಮಾಡಬೇಕು, ಇಂಜಿನಿಯರಿಂಗ್ ಆಗಿರಲಿ ಯಾವುದೇ ಆಗಿರಲಿ ಅನ್ನೋದನ್ನ ಹೇಳಿರ್ತೀನಿ. ಏನಕ್ಕೆ ನಿಮ್ಮ ಪರ್ಸೆಂಟೇಜ್ ಏನಿರುತ್ತೆ CGPAಯಲ್ಲಿರುತ್ತೆ, ಅದನ್ನು ನೀವು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕಾಗುತ್ತೆ. ಅದು ಸ್ಟ್ಯಾಂಡರ್ಡ್ ಫಾರ್ಮಲ್ ಏನಂದರೆ ಇಲ್ಲಿದೆ ನೋಡಿ. ನೀವು ಸ್ಕ್ರೀನ್ ಬೇಕಾದರೂ ಪಾಸ್ ಮಾಡಿಕೊಂಡು ಈ ಫಾರ್ಮುಲಾನ ಬರ್ಕೊಳ್ಳಿ. ನಿಮ್ಮ CGPA -0.75 ಇಂಟು 10 ಅಂತ ಹಾಕಿ ಎವ್ರಿ ಇಯರ್ದು ಪರ್ಸೆಂಟೇಜ್ ಬರುತ್ತೆ. ಆವಾಗ ನೀವು ಸ್ಟಡಿ ಡೀಟೇಲ್ಸಲ್ಲಿ ನಿಮ್ಮ ಪರ್ಸೆಂಟೇಜ್ ಎಂಟ್ರಿ ಮಾಡ್ಬೋದು. SC ST ಸ್ಟೂಡೆಂಟ್ಸ್, ಓಕೆ, SC ST ಸ್ಟೂಡೆಂಟ್ಸ್ಗೆ ಏನಂತಂದರೆ, ನಿಮ್ಮ ಕಾಸ್ಟ್ ಏನಾದರೆ ನೀವು ಅಪ್ಲೋಡ್ ಮಾಡ್ತಿರುವಾಗ ನಿಮಗೆ ಎರರ್ ಬರ್ತಾ ಇದೆ. ಓಕೆ, ನಾಟ್ ವ್ಯಾಲಿಡ್ ಅಂತ ಬರ್ತಾ ಇದೆ, ನಾಟ್ ವೆರಿಫೈಡ್ ಅಂತ ಬರ್ತಾ ಇದೆ. ಈ ರೀತಿ ಬಂದಾಗ ನೀವು ಏನು ಮಾಡಬೇಕಂತಂದರೆ, 2026ಅಲ್ಲಿ ಏನಾಗಿದೆ, ನಿಮ್ಮ SC ಇದರಲ್ಲೇ ಇಂಟರ್ನಲ್ ರಿಸರ್ವೇಷನ್ ಅಂತ ಆಗಿದೆ. ಓಕೆ, ಇಂಟರ್ನಲ್ ರಿಸರ್ವೇಷನ್ ಅಂದರೆ ಸಬ್ ಕ್ಯಾಟಗರೀಸ್ ಆಗಿದೆ. SC ಇರೋರಿಗೆ SCA, SCB, SCC ಅಂತ ಬಂದಿದೆ. ಅದು ನಿಮಗೆ ಯಾವುದಂತ ನಿಮ್ಮ ತಹಸೀಲ್ ಆಫೀಸಲ್ಲಿ ನ್ಯೂ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಬೇಕಾಗುತ್ತೆ. ಏನಾದರೂ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು ಫೆಬ್ರವರಿ 2026ಗಿಂತ ಮುಂಚೆದು ಏನಾದರೂ ಮಾಡಿಸಿದ್ರೆ, ನೀವು SC ಸ್ಟೂಡೆಂಟ್ಸು ಮತ್ತೊಂದು ಸಲ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರನೇ ನಿಮಗೆ, ಇಲ್ಲಾಂದರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ರ್ಯಾಂಕ್ ಕೂಡ ಬರಲ್ಲ, ಮತ್ತು ನಿಮಗೆ ಸೀಟ್ ಅಲಾಟ್ಮೆಂಟ್ ಕೂಡ ಆಗೋದಿಲ್ಲ. ಇದ್ರ ಬಗ್ಗೆ SC ಸ್ಟೂಡೆಂಟ್ಸ್ ಬಗ್ಗೆ ಇನ್ ಡೀಟೇಲ್ ವೀಡಿಯೋ ಬೇಕಂದರೆ ನೀವು ಕಮೆಂಟಲ್ಲಿ ಹಾಕಿರಿ. ಮತ್ತು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಕೂಡ ಜಾಯ್ನ್ ಆಗಿರಿ. ನಾವು ನಿಮಗೆ ಕ್ಲಿಯರಾಗಿ ಹೇಳ್ತಾ ಇರ್ತೀವಿ. ಇವಾಗ ಕಂಟಿನ್ಯೂ ಮಾಡ್ತೀನಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕೆ ಹೋಗ್ಬೇಡಿ. ನಾವು ಫುಲ್ ಸಪೋರ್ಟ್ ಮಾಡ್ತೀವಿ ಎಲ್ಲ ಸ್ಟೂಡೆಂಟ್ಸ್ಗೂ. ಸೆಕೆಂಡ್ ಏನಂತಂತಂದರೆ, ಇಲ್ಲ ನಿಮ್ಮ ಜನರಲ್ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಆಗಿದ್ದರೆ ಏನು ಮಾಡ್ತೀರಾ ಅಂತಂದರೆ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಲಾಸ್ಟಲ್ಲಿ ಗ್ರೀನ್ ಬಟನ್ ಇರುತ್ತೆ. ಸೆಕೆಂಡ್ ಬಂದುಬಿಟ್ಟು ಸ್ಟಡಿ ಡೀಟೇಲ್ಸ್ ಇರುತ್ತೆ. ಎಲಿಜಿಬಿಲಿಟಿ ಕ್ಲಾಸ್ ಡೀಟೇಲ್ಸಲ್ಲಿ ಸ್ಟಡಿ ಡೀಟೇಲ್ಸ್ ಇರುತ್ತೆ. ಸೆಕೆಂಡ್ ಇಯರ್ದು ಏನೇನೆಲ್ಲ ಇರುತ್ತೆ ಆ ಡೀಟೇಲ್ಸ್ನ ನೀವು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ PDF ಕೂಡ ಚೆಕ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಇಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬೋದು. ಏನಾದರೂ ಚೇಂಜಸ್ ಇದ್ದರೆ ಮಾಡಿ. ಎಲಿಜಿಬಿಲಿಟಿ ಕ್ವಶನ್ಸಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಕೂಡ ಮಾಡ್ಕೊಳ್ಳಿ. ಅದಾದಮೇಲೆ ಏನಾಗುತ್ತೆ, PGCET ಎಲಿಜಿಬಿಲಿಟಿ ಅಂತ ಇರುತ್ತಲ್ವ, ಇಲ್ಲಿ ನೀವು ಮುಂಚೆ ಏನಾದರೂ ಎಕ್ಸಾಮ್ ಬರ್ತಿದ್ದೀರಾ, ಇಲ್ಲ ಈ ವರ್ಷ ಬರ್ತಿದ್ದೀರಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ. ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಾಸ್ ಅನ್ನೋದನ್ನ ನೀವು 7 ಇಯರ್ಸ್ ಏನಾದರೂ ಕರ್ನಾಟಕದಲ್ಲೇ ಸ್ಕೂಲಿಂಗ್ ಕಾಲೇಜ್ 1 to ನಿಮ್ಮ ಡಿಗ್ರಿ ಮುಗಿಯೋವರೆಗೆ 7 ವರ್ಷ ಕರ್ನಾಟಕದಲ್ಲಿ ಕಲ್ತಿದ್ರೆ ಕ್ಲಾಸ್ ಎ ಅಂತ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಅಂತ ಮುಂದುವರಿಸಿ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಏನಾದರೂ ಚೇಂಜಸ್ ಮಾಡಿದ್ರೆ ಸೇವ್ ಉಳಿಸಿ ಅಂತ ಇರುತ್ತೆ ಲಾಸ್ಟಲ್ಲಿ, ಅದನ್ನು ಕ್ಲಿಕ್ ಮಾಡಬೇಕು. ಇವಾಗ ನೆಕ್ಸ್ಟ್ ಮುಂದುವರಿಸಿ ಅಂತಂದಮೇಲೆ ಸ್ಟಡಿ ಡೀಟೇಲ್ಸ್ ಬರುತ್ತೆ, ವೆರಿ ಇಂಪಾರ್ಟೆಂಟ್. ಓಕೆ, ಸ್ಯಾಟ್ಸ್ ನಂಬರ್ ಬಗ್ಗೆ ಎಂಟರ್ ಮಾಡಬೇಕು. ನಿಮ್ಮ ಡೀಟೇಲ್ಸ್ ಏನಾಗುತ್ತೆ ಇಲ್ಲಿ ಎಂಟರ್ ಮಾಡಬೇಕು. ನೀವು ಡಿಗ್ರಿ ಎಷ್ಟು ವರ್ಷ ಕಲ್ತಿದ್ದೀರಾ? ಓಕೆ, ಇಂಜಿನಿಯರಿಂಗ್ ಅವರಿಗೆ 16 ವರ್ಷ ಆಗುತ್ತೆ, ನಾರ್ಮಲ್ ಡಿಗ್ರಿ ಅವರಿಗೆ 15 ವರ್ಷ ಆಗುತ್ತೆ. ಓಕೆನಾ, ಎಲ್ಲ ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಈ ರೀತಿಯ 1 2 3 4 5 ಈ ರೀತಿ ಲೈನಲ್ಲಿ ಎಂಟರ್ ಮಾಡಬೇಕು. ಮಾಡಿದ್ಮೇಲೆ ನಿಮಗೆ ರಿಸರ್ವೇಷನ್ ಕ್ಲೈಮ್ಸ್ ಅಂತ ಬರುತ್ತೆ. ಓಕೆ, ರಿಸರ್ವೇಷನ್ ಡೀಟೇಲ್ಸ್. ಈ ರಿಸರ್ವೇಷನ್ ಡೀಟೇಲ್ಸಲ್ಲಿ ನೀವು ಏನಾದರೂ SC ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಮ ಕಾಸ್ಟ್ ನಂಬರ್ ಏನಾಗಿರುತ್ತೆ,
ಕಾಸ್ಟ್ ಸರ್ಟಿಫಿಕೇಟ್ ನಂಬರ್. ನ್ಯೂ ಕಾಸ್ಟ್‌ನ ಸರ್ಟಿಫಿಕೇಟ್ ನೀವೇನಾದರೂ SC, BC ಅಂತ ಮಾಡಿಸ್ಕೊಂಡಿದ್ರೆ ಅದನ್ನು ಅಪ್ಲೋಡ್ ಮಾಡಿ. ಮಾಡಿಸ್ಕೊಳ್ಳಿಲ್ಲ ಅಂತಂದ್ರು ಇವಾಗ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೊಳ್ಬೋದು ನೀವು. ಇನ್ನೂ ನಿಮಗೆ ಟೈಮ್ ಇದೆ. ಓಕೆ. ಎಡಿಟ್ ಆಪ್ಷನ್ 6th ಡೇಟಿಗೆ ಮುಗಿಯುತ್ತೆ ಅಂತ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. 6 ಡೇಟಿಗೆ ಮುಗಿದಿದ್ರು ಕೂಡ ಮತ್ತೆ ನಿಮಗೆ ಎಕ್ಸ್ಟೆಂಡ್ ಆಗುತ್ತೆ ಡೇಟು. ಸರಿನಾ? ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮಗೆ ಎಡಿಟ್ ಆಪ್ಷನ್ನ ಬಿಟ್ಟಿರ್ತಾರೆ. ಆವಾಗಲೂ ಕೂಡ ನೀವು ಎಡಿಟ್ ಮಾಡ್ಕೊಳ್ಬೋದು. ಇದೇ ನಿಮ್ಮ ಲಾಸ್ಟ್ ಚಾನ್ಸ್. ಇಲ್ಲ ನಿಮ್ಗೆ ಇನ್ನೊಂದು ಸಲನೂ ಎಡಿಟ್ ಆಪ್ಷನ್ನ ಬಿಡ್ತಾರೆ. ನೀವೆಲ್ಲನೂ ಎಡಿಟ್ ಆಪ್ಷನ್ ಮಾಡ್ಕೊಳ್ಬೋದು. ಇವಾಗ ಸ್ವಲ್ಪ ಸ್ಟೂಡೆಂಟ್ಸ್ ಏನಂದ್ರೆ, ಸರ್ ನಂದು ಇನ್ನೂ ಡಿಗ್ರಿ ರಿಸಲ್ಟೇ ಬಂದಿಲ್ಲ, 6 ಸೆಮ್ ರಿಸಲ್ಟ್ ಬಂದಿಲ್ಲ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ 8 ಸೆಮ್ ರಿಸಲ್ಟ್ ಬಂದಿಲ್ಲ, ನಾನೇನು ಮಾಡಬೇಕಂತ ಕ್ವಶನ್ ಕೇಳ್ತಿದ್ರು. ಅವರಿಗೋಸ್ಕರ ಹೇಳ್ತೀನಿ ನೋಡಿ ಏನು ಮಾಡ್ಬೇಕನ್ನೋದನ್ನ. SC ಸ್ಟೂಡೆಂಟ್ಸ್ ನೀವು ನಿಮ್ಮ ನ್ಯೂ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ನಲ್ಲಿ ಎಂಟರ್ ಮಾಡಿಬಿಟ್ಟು ಚೆಕ್ ID ನಂಬರ್ ಅಂತ ಹಾಕಿರಬೇಕು. ಕೆಳಗಡೆ ಎಲ್ಲಾನು ಡೀಟೇಲ್ಸ್ ಬರುತ್ತೆ. ಮತ್ತು ಯಾರಾದರೂ SC ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ರಾಂಗ್ ಹಾಕಿದರೆ ಅದರ್ ದ್ಯಾನ್ SC ಸ್ಟೂಡೆಂಟ್ಸ್, ನೀವು ಕೂಡ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಚೆಕ್ ಮಾಡ್ಕೊಳ್ಳಿ. ಇನ್ಕಮ್ ಯಾರ್ದಾದ್ರೂ ಎಕ್ಸ್ಪೈರ್ ಆಗಿದೆ, ನೀವು ಅಪ್ಲಿಕೇಶನ್ ಹಾಕುವಾಗ ಇತ್ತು, ಓಕೆ, ಇವಾಗ ಎಕ್ಸ್ಪೈರ್ ಆಗಿದ್ದರೆ ನೀವು ಹೊಸ ಇನ್ಕಮ್ನ ಪ್ರಿಂಟ್ಔಟ್ ತೊಗೊಂಡ್ಬಿಟ್ಟು ಹೊಸ ಇನ್ಕಮ್ ನಂಬರ್ ಹಾಕಿಬಿಟ್ಟು ಚೆಕ್ ID ನಂಬರ್ ಅಂತ ಕ್ಲಿಕ್ ಮಾಡಬೇಕು. ನೀವು ಎಕ್ಸ್ಪೈರ್ ಆಗಿದ್ದರಿಂದ ಕಂಟಿನ್ಯೂ ಹಾಗೇ ಹೋಗ್ತಾ ಇದ್ದರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬರಲ್ಲ, ಮತ್ತು ಸೀಟ್ ಅಲಾಟ್ಮೆಂಟ್ ಕೂಡ ಆಗೋದಿಲ್ಲ, ರ್ಯಾಂಕು ಸಮ್ಟೈಮ್ಸ್ ನಿಮಗೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಹೊಸ ಇನ್ಕಮ್ನ ಮಾಡಿಸ್ಕೊಂಡ್ಬಿಟ್ಟು ಇಲ್ಲಿ ನಂಬರ್ ಹಾಕ್ಬಿಟ್ಟು ಚೆಕ್ ID ನಂಬರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಬರುತ್ತೆ. ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ನಿಮ್ಮ ಹತ್ರ 371 ಇದ್ದರೆ ಹೌದು ಅಂತ ಹಾಕ್ಬಿಟ್ಟು 371 ಕೂಡ ಈ ರೀತಿ ID ನಂಬರ್ ಹಾಕ್ಬಿಟ್ಟು ಚೆಕ್ ID ನಂಬರ್ ಅಂತ ಕೊಟ್ಟರೆ ಆ ಡೀಟೇಲ್ಸ್ ಬರುತ್ತೆ. ಬೇರೆ ಸ್ಟೂಡೆಂಟ್ಸ್ಗೆ ಇದು 371 ಅಪ್ಲೈ ಆಗೋದಿಲ್ಲ, ಇಲ್ಲ ಅಂತ ಕೊಟ್ಟರೆ ಕರೆಕ್ಟ್ ಇರುತ್ತೆ. ಇಲ್ಲಿ ಬಂದಿರುತ್ತೆ ಎಲ್ಲಾನು. ಓಕೆ. ಅದಾದಮೇಲೆ ಏನಾಗುತ್ತೆ ಅಂತಂದರೆ ಮತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು. ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಅಂತ ಇರುತ್ತೆ. ನೀವೇನಾದರೂ ಚೇಂಜಸ್ ಮಾಡಿದ್ರೆ ಇಲ್ಲಿ ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ ಸ್ಟೂಡೆಂಟ್ಸ್. ಸ್ಪೆಷಲ್ ಕ್ಯಾಟಗರಿ ಕ್ಲೈಮ್ ಸ್ಟೂಡೆಂಟ್ಸಲ್ಲಿ ಇಲ್ಲಿ 2 ಟೈಪ್ ಸ್ಪೆಷಲ್ ಕ್ಯಾಟಗರಿ ಬರ್ತದೆ. ಏನಂದರೆ ಎಕ್ಸ್ ಡಿಫೆನ್ಸು, ಬರೀ ಕರ್ನಾಟಕದಲ್ಲಿ ಇದು ಮಾಡಿದರು. ಇನ್ನೊಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್. ಓಕೆ, ನಿಮ್ಗೆ ಏನಾದರೂ ಫಿಸಿಕಲ್ ಡಿಸೇಬಲ್ಡ್ ಇದ್ದರೆ ನಿಮಗೆ ಏನಂತಂತಂದರೆ ಇದನ್ನು ಇಲ್ಲಿಗೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ID ನಂಬರ್ ಕೂಡ ಹಾಕಬೇಕಾಗುತ್ತೆ. ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ನಿಮಗೆ. ನಿಮ್ಮ ID ನಂಬರ್ ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ಅವಾಗ ಏನಂತ ನಿಮಗೆ ಒಳ್ಳೆ ರಿಸರ್ವೇಷನ್ ಕೂಡ ಅಪ್ಲೈ ಆಗುತ್ತೆ. ಎಡಿಷ್ನಲ್ ಡೀಟೇಲ್ಸಲ್ಲಿ ಬಂದರೆ ನೀವು ಪಾರ್ಟ್ ಟೈಮ್ ಫುಲ್ ಟೈಮ್ ಅಂತ ಇರುತ್ತೆ. 100% ಎಲ್ಲರೂ ಫುಲ್ ಟೈಮೇ ಇರುತ್ತೆ. ಪಾರ್ಟ್ ಟೈಮ್ ಇರೋ ಸ್ಟೂಡೆಂಟ್ಸ್ ಪಾರ್ಟ್ ಟೈಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಪಾನ್ಸರ್ಡ್ ಕೋಟಾ ಅಂತ ಇರುತ್ತೆ. ಇಲ್ಲಿ ಕೂಡ ಇಲ್ಲ ಅಂತಲೇ ಇರುತ್ತೆ. ಇಲ್ಲ ಅಂತ ಕ್ಲಿಕ್ ಮಾಡಿಬಿಟ್ಟು ಸೇವ್ ನೆಕ್ಸ್ಟ್ ಕೊಟ್ಟಿರಿ. ಚೆಕ್ ಮಾಡ್ಕೊಳ್ಳಿ. ಒಂದೊಂದು ಸಲ ನೀವು ಇಲ್ಲ ಅಂತ ಕೊಟ್ಟಿದ್ರು ಹೌದಂತ ಆಗಿಬಿಡುತ್ತೆ. ಓಕೆ, ಅಪ್ಲಿಕೇಶನ್ ಮಿಸ್ಟೇಕಿಂದ ಯಾರಾದರೂ ಕಂಪ್ಯೂಟರ್ ಸೆಂಟ್ರಲ್ಲಿ ಹಾಕಿದರೆ ಕಂಪ್ಯೂಟರ್ ಸೆಂಟರ್ ಅವ್ರಿಗೆ ಅಷ್ಟೊಂದು ಗೊತ್ತಿರೋದಿಲ್ಲ, ಅವ್ರು ಮಿಸ್ಟೇಕ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲನೂ ಕ್ಲಿಯರಾಗಿ. ಡಿಗ್ರಿ ಡೀಟೇಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೀವು ನಿಮ್ಮ ಡಿಗ್ರಿ ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡಬೇಕು ಎಲ್ಲನೂ. ಇಂಜಿನಿಯರಿಂಗ್ 4 ವರ್ಷ, ಅದರ್ ಡಿಗ್ರೀಸ್ 3 ಇಯರ್ಸ್. ಓಕೆ, ಎಂಟರ್ ಮಾಡಿದ್ಮೇಲೆ ಸೇವ್ ಡಿಗ್ರಿ ಅಂತ ಕೊಟ್ಟಿದ್ಮೇಲೆ ಇಲ್ಲಿ ನಿಮಗೆ ರಿಸಲ್ಟ್ ಅವೇಟ್ ಅಂತ ಹಾಕಿದ್ರಿ ಮುಂಚೆ. ಇನ್ನೂ ರಿಸಲ್ಟ್ ಬಂದಿಲ್ಲ ಅಂತಂದ್ರೂ ಕೂಡ ಇಲ್ಲಿ ಏನು ಮಾಡೋಕ್ಕೋಗಬೇಡಿ. ರಿಸಲ್ಟ್ ಅವೇಟ್ ಅಂತ ಹಾಕಿರಿ. ನಿಮಗೆ ಸ್ವಲ್ಪ ದಿವಸ ಆದಮೇಲೆ ರಿಸಲ್ಟ್ ಬರುತ್ತೆ. ಓಕೆ, ವಿತಿನ್ 1 ಮಂತಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ. ಜುಲೈಯಲ್ಲಿ ಯಾವುದೇ ಯೂನಿವರ್ಸಿಟಿ ಆಗಿರಲಿ. ಇವಾಗ ಏನಂತಂದರೆ ಅದರ್ ಯೂನಿವರ್ಸಿಟೀಸ್ ಕರ್ನಾಟಕ, ಗುಲ್ಬರ್ಗ ಯೂನಿವರ್ಸಿಟಿ ಮತ್ತು ಬೀದರ್ ಯೂನಿವರ್ಸಿಟಿ, ಇದರಲ್ಲೆಲ್ಲ ರಿಸಲ್ಟ್ ಸ್ವಲ್ಪ ಯೂನಿವರ್ಸಿಟಿಲಿ ಬಂದಿಲ್ಲ. ಆ ಸ್ಟೂಡೆಂಟ್ಸ್ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಸ್ವಲ್ಪ ವೇಟ್ ಮಾಡಿ. ನೀವು ನಿಮ್ಮ ರಿಸಲ್ಟ್ ಬಂದಮೇಲೆ ನೀವು ನಿಮ್ಮ ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೊಳ್ಬಹುದು. ಆವಾಗ ಕೂಡ ಟೈಮ್ ಕೊಡ್ತಾರೆ. ನೀವು ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. 6 ಜುಲೈ ಲಾಸ್ಟ್ ಇದೆ, ನಾನು ಯಾವಾಗ ಎಡಿಟ್ ಮಾಡ್ಕೊಳ್ಳಿ ಅಂತ ಮತ್ತೆ KA ಅವ್ರು ಕೊಡ್ತಾರೆ. ನೀವೇನಂತಂದರೆ ಇನ್ನೊಂದು ಏನು ಮಾಡ್ಬೇಕಂದ್ರೆ ನೀವು KAಗೆ ಇಮೇಲ್ ಹಾಕಬೇಕಾಗುತ್ತೆ. ಯಾವ ರೀತಿ ಇಮೇಲ್ ಹಾಕ್ಬೇಕು ಅನ್ನೋದು ಕೂಡ ಹೇಳ್ತೀನಿ ನೋಡಿ. ಇಮೇಲ್ ಎಲ್ರಿಗೂ ಹಾಕಬೇಕು, ಯಾರ್ದೆಲ್ಲ ರಿಸಲ್ಟ್ ಇನ್ನೂ ಬಂದಿಲ್ಲ. ಏನಕ್ಕಂದರೆ ಅವಾಗ KA ಅವರಿಗೆ ಗೊತ್ತಾಗುತ್ತೆ, ಮತ್ತೊಂದು ಸಲ ಎಡಿಟ್ ಅಪ್ಲಿಕೇಶನ್ ಕೊಡ್ತಾರೆ. ಇಲ್ಲಾಂದರೆ ನಿಮ್ಗೆ ಹೊಸ ನೋಟಿಫಿಕೇಶನ್ ಏನಾದರೂ ಹೇಳಿರ್ತಾರೆ. ಇಲ್ಲಿ ಕೂಡ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಇಮೇಲ್ ಫಾರ್ಮ್ಯಾಟ್ ಕೂಡ ಹೇಳಿರ್ತೀನಿ, ಇಮೇಲ್ ID ಕೂಡ ಹೇಳಿರ್ತೀನಿ. ಆಮೇಲೆ ಲಾಸ್ಟಲ್ಲಿ ಇಲ್ಲಿ ಬರ್ತೀರಾ, ನಿಮ್ಮ ಕ್ಯಾಂಡಿಡೇಟ್ ಫೋಟೋ ಮತ್ತು ಸಿಗ್ನೇಚರ್ ಏನಾದರೂ ಚೇಂಜಸ್ ಇನ್ನೂ ಮಾಡಬೇಕಂದ್ರೂ ಕೂಡ ನೀವು ಇನ್ನೂ ಚೇಂಜಸ್ ಮಾಡಿಬಿಟ್ಟು ಅಪ್ಲೋಡ್ ಫೈಲ್ನ ಮಾಡಿಬಿಟ್ಟು ಇಲ್ಲಿ ಕರೆಕ್ಟ್ ಅಪ್ಲೋಡೆಡ್ ಗ್ರೀನ್ ಕಲರ್ ಬಂದರೆ ನೆಕ್ಸ್ಟ್ ಅಂತ ಕೊಡಬೇಕು. ಅವಾಗ ಏನಾಗುತ್ತೆ, ಕ್ಲಿಕ್ ಕೇರ್ ಟು ಪ್ರಿಂಟ್ ಅಪ್ಲಿಕೇಶನ್ ಅಂತ ಇರುತ್ತೆ. ಕ್ಲಿಕ್ ಕೇರ್ ಟು ಪ್ರಿಂಟ್ ಅಪ್ಲಿಕೇಶನ್ ಆದಮೇಲೆ ಒಂದು PDF ಡೌನ್ಲೋಡ್ ಆಗುತ್ತೆ. ಆ PDF ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಏನಾಗುತ್ತೆ ಅಂತಂದರೆ ನೀವು ಲಾಗೌಟ್ ಅಂತ ಕ್ಲಿಕ್ ಮಾಡಬೇಕು. ಲಾಗೌಟ್ ಆಗೋದು ಕಂಪಲ್ಸರಿ ಮರೆಯೋಕ್ಕೆ ಹೋಗಬೇಡಿ. ಲಾಗೌಟ್ ಆಗಲಿಲ್ಲ ಅಂತಂದರೆ ಅದು ಹಾಗೆ ಓಪನ್ ಆಗಿರುತ್ತೆ. ನೀವು ಮತ್ತೊಂದು ಸಲ ಲಾಗಿನ್ ಆಗ್ತಿದ್ರೆ ಪ್ರಾಬ್ಲಮ್ ಆಗಿರುತ್ತೆ. ಇವಾಗ ನಿಮಗೆ ಇಮೇಲ್ ಫಾರ್ಮ್ಯಾಟ್ ತೋರಿಸ್ತೀನಿ, ಮತ್ತು ಏನಂತಂತಂದರೆ ನಿಮ್ಮ ಪ್ರಿಂಟ್ ಔಟ್ ತೊಗೊಂಡಿರೋ PDFನೂ ತೋರಿಸ್ತೀನಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮಿಸ್ ಮಾಡ್ಕೊಳ್ತೀರಾ, ನಿಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ನೋಡಿ ಮುಂದೆ. ಸ್ಟೂಡೆಂಟ್ಸ್ ಇನ್ನೂ ಯಾರ್ದೆಲ್ಲ ರಿಸಲ್ಟ್ ಬಂದಿಲ್ಲ, ನೀವು ಈ ರೀತಿ ಮೇಲ್ ಹಾಕಬೇಕಾಗುತ್ತೆ. ನೀವು ಸ್ಕ್ರೀನ್ನ ಪಾಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಟೈಪ್ ಮಾಡ್ಕೊಳ್ಳಿ. ಓಕೆ, ಸ್ಕ್ರೀನ್ನ ಪಾಸ್ 2 ಅಂತಂದರೆ ಇದು ಹಾಕಿರ್ಬೇಕಿರುತ್ತೆ. ಇದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ 2ನ. ಸಬ್ಜೆಕ್ಟ್ ಏನಂದರೆ ನೀವು ರಿಕ್ವೆಸ್ಟ್ ಫಾರ್ ದಿ ಗೈಡೆನ್ಸ್ ರಿಗಾರ್ಡಿಂಗ್ ದಿ ರಿಸಲ್ಟ್ ಅಪ್ಡೇಟ್ ಇನ್ ದಿ PGCT ಅಪ್ಲಿಕೇಶನ್ ಅಂತ ಹಾಕಬೇಕು. ಆಮೇಲೆ PGCT ಕ್ಯಾಂಡಿಡೇಟ್ ನಮ್ಮದೆಲ್ಲನೂ ಡಿಗ್ರಿ ಈ ರೀತಿ ಎಲ್ಲನೂ ಹಾಕಿರ್ಬೇಕು. ಓಕೆ, ಕುಡ್ ಯು ಪ್ಲೀಸ್ ಸಜೆಸ್ಟ್ ವಾಟ್ ಕ್ಯಾನ್ ವಿ ಡೂ ಇನ್ ದಿ ಸಿಚುಯೇಷನ್ ಅಂತ ಹಾಕಿಬಿಟ್ಟು ನಿಮ್ಮ ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿ ಅಂತ ಮೆನ್ಷನ್ ಮಾಡಬೇಕು. PGCT ಅಪ್ಲಿಕೇಶನ್ ನಂಬರ್ ನಿಮ್ದು ಏನಿದೆ ಅದು ಮಾಡಬೇಕು. ಪಾಸ್ವರ್ಡ್ ಹಾಕಕ್ಕೆ ಹೋಗಬೇಡಿ, ಅಪ್ಲಿಕೇಶನ್ ನಂಬರ್ ಅಷ್ಟೇ ಹಾಕಿ. ಆಮೇಲೆ ಥ್ಯಾಂಕ್ಸು ರಿಗಾರ್ಡ್ಸು ನಿಮ್ಮ ಹೆಸರೇನಿದೆ ಅದನ್ನು ಹಾಕಿ. ಕಾಲೇಜ್ ಅಣ್ಣ ಗೈಡ್ ಅಂತ ಹಾಕ್ಬೇಡಿ ಸರ್ನ. ಇದನ್ನು ಹಾಕಬೇಕು. ಇದು ಹಾಕಿದ್ಮೇಲೆ ಇಮೇಲ್ ಹಾಕಿದ್ಮೇಲೂ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಏನಾಗಿರುತ್ತೆ, ಕಾಲ್ ಮಾಡೋದು ಇರುತ್ತೆ. ಓಕೆ, ನೀವು ಕಾಲ್ ಕೂಡ ಮಾಡ್ಬೋದು. ಕಾಲ್ ಯಾವ ನಂಬರ್ಗೆ ಮಾಡ್ಬೇಕಂತ ಹೇಳ್ತೀನಿ ನೋಡಿ.
ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು. ಕಾಲ್ ಮಾಡಿದರೆ ಅವ್ರು ಪಿಕ್ ಮಾಡಿ ನಿಮಗೆ ಇದು ಮಾಡಿರ್ತಾರೆ. ಈ ಟೈಮಿಂಗ್ಸಲ್ಲಿ ಮಾರ್ನಿಂಗ್ 10:30 ಈವ್ನಿಂಗ್ 5:30ವರೆಗೂ ನೀವು ಕಾಲ್ ಕೂಡ ಮಾಡ್ಬೋದು. ಇಮೇಲ್ ಐ ಡಿ ಇದಿರುತ್ತೆ, ಡಿಸ್ಕ್ರಿಪ್ಷನಲ್ಲಿರುತ್ತೆ. ಈ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಡಿಸ್ಕ್ರಿಪ್ಷನಲ್ಲೇ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇರುತ್ತೆ. ಕ್ಲಿಕ್ ಮಾಡಿಬಿಟ್ಟು ಲಾಗಿನ್ ಗ್ರೂಪ್ನ ಜಾಯ್ನ್ ಆಗಿಬಿಡಿ. ಥ್ಯಾಂಕ್ ಯು PCT ಸ್ಟೂಡೆಂಟ್ಸ್. ಕಮೆಂಟ್ ಹಾಕಿ ನಿಮ್ಮ ಕ್ವಶನ್ಸ್ ಎಲ್ಲ ರಿಪ್ಲೈ ಮಾಡ್ತೀನಿ. ಮತ್ತೆ ಸಿಗೋಣ. ಬಾಯ್ ಬಾಯ್ ಕಾಲೇಜ್ ಅಣ್ಣ.